ಇನ್ನು ಸಕ್ಕರೆ ನಾಡಿಗೆ ಮೋಹಕ ತಾರೆ ಕೂಡ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಪ್ರಚಾರಕ್ಕಾಗಿ. ರಾಹುಲ್ ಗಾಂಧಿ ಬಂದು ಹೋದ ನಂತರ ರಮ್ಯಾ ಕೂಡ ಬೃಹತ್ ಕ್ಯಾಂಪೇನ್ ಅನ್ನು ಮಾಡಲಿಕ್ಕಿದ್ದಾರೆ. ಏಪ್ರಿಲ್ 18 ಅಥವಾ 19ಕ್ಕೆ ಮಂಡ್ಯದಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ ಸ್ಟಾರ್ ಚಂದ್ರು ಪರವಾಗಿ. ಸ್ಟಾರ್ ಚಂದ್ರು ಪರ ಮಂಡ್ಯ ನಗರದಲ್ಲಿ ರೋಡ್ ಶೋನಲ್ಲೂ ಕೂಡ ಭಾಗಿಯಾಗ್ತಾರೆ. ಬಳಿಕ ಪಾಂಡವಪುರ ಕ್ಷೇತ್ರದಲ್ಲೂ ಕೂಡ ಮೋಹಕ ತಾರೆ ರಮ್ಯಾ ಮತಯಾಚನೆಯನ್ನ ಮಾಡಲಿದ್ದಾರೆ. ರಮ್ಯಾ ಮಂಡ್ಯದಲ್ಲಿ ಒಮ್ಮೆ ನಿಂತಿದ್ರು, ಸಂಸದರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಸಹಜವಾಗಿ ಅವರಿಗೆ ಹಿಡಿತಾ ಇರುತ್ತೆ. ಅವರನ್ನ ಈ ಬಾರಿ ಕರೆಸ್ತಾ ಇರುವಂತಹದ್ದು ಸ್ಟಾರ್ ಪ್ರಚಾರಕಿ ಕೂಡ ಹೌದು. ಅವರನ್ನ ಪ್ರಚಾರಕ್ಕಿಳಿಸುವ ಮೂಲಕ ಮತಭೇಟಿಯನ್ನಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ. ನಾಳೆ ಸಕ್ಕರೆ ನಾಡಿಗೆ ರಾಹುಲ್ ಗಾಂಧಿ ಅವರ ಎಂಟ್ರಿ ಆಗುತ್ತೆ. ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ. ಅವರು ಬಂದು ಹೋದ ನಂತರ ರಮ್ಯಾ ರಂಗ ಪ್ರವೇಶವನ್ನ ಮಾಡ್ತಾರೆ ಮಂಡ್ಯಕ್ಕೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಬ್ಯಾಕ್ ಟು ಬ್ಯಾಕ್ ಸ್ಟಾರ್ ಪ್ರಚಾರಕರನ್ನ ಅಖಾಡಕ್ಕಿಳಿಸ್ತಾ ಇದೆ ಮಂಡ್ಯದಲ್ಲಿ ಕಾಂಗ್ರೆಸ್ ನಾಯಕರುಗಳು. ಏನೆಲ್ಲ ಲೆಕ್ಕಾಚಾರ ಇದೆ ರಮ್ಯಾ ರಂಗ ಪ್ರವೇಶದಿಂದ? ಪ್ರೇಮ್, ಇಷ್ಟು ದಿನಗಳ ಕಾಲ ಸ್ಟಾರ್ ಚಂದ್ರು ಅವರು ಸ್ಥಳೀಯ ಶಾಸಕರು ಮತ್ತೆ ಸಚಿವರ ಸಹಾಯದಿಂದಾಗಿ ಪ್ರಚಾರವನ್ನ ಮಾಡ್ತಾ ಇದ್ರು. ಇದಾದ ಬಳಿಕವಾಗಿ ಇದೀಗ JDS ಸಹ ತಮ್ಮ ಪ್ರಚಾರದಲ್ಲಿ ಸ್ಪೀಡಪ್ ಆಗಿದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಇನ್ನೂ ಸಹ ತಮ್ಮ ಪ್ರಚಾರವನ್ನ ಬೂಸ್ಟ್ ಮಾಡೋ ನಿಟ್ಟಿನಲ್ಲಿ ನಾಳೆ ರಾಹುಲ್ ಗಾಂಧಿ ಅವರು ಬರ್ತಾರೆ. ಅದಾದ ಬಳಿಕವಾಗಿ 18 ತಪ್ಪಿದ್ರೆ 19ನೇ ತಾರೀಕು, ಈ ಎರಡು ದಿನಗಳಲ್ಲಿ ಒಂದು ದಿನ ರಮ್ಯಾ ಅವರು ಮಂಡ್ಯಕ್ಕೆ ಬರ್ತಾ ಇದ್ದಾರೆ. ಮೊದಲನೇದಾಗಿ ಮಂಡ್ಯದಲ್ಲಿ ರೋಡ್ ಶೋ ಮಾಡ್ತಾರೆ. ಬಳಿಕವಾಗಿ ಮೇಲುಕೋಟೆ ಕ್ಷೇತ್ರ ಅಂದ್ರೆ ಪಾಂಡವಪುರದಲ್ಲಿ ರೋಡ್ ಶೋ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂದ್ರೆ ರಮ್ಯಾ ಅವರು ಈ ಭಾಗದಲ್ಲಿ ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ 2 ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದ್ರು. 1 ಬಾರಿ ಸೋತಿದ್ರು, 1 ಬಾರಿ ಗೆದ್ದಿದ್ರು. ಅಂದ್ರೆ 6 ತಿಂಗಳ ಕಾಲ ಇಲ್ಲಿ ಸಂಸದರಾಗಿ ಕೆಲಸ ಮಾಡಿರುವ ಅನುಭವ ಸಹ ಇದೆ. ಅವ್ರ ಕಾಲದಲ್ಲಿ ಒಂದಷ್ಟು ಕೆಲಸಗಳು ಕೂಡ ಆಗಿದ್ದಾವೆ. ಆ ನಿಟ್ಟಿನಲ್ಲಿ ಅದನ್ನ ಇಟ್ಕೊಂಡು ರಮ್ಯಾ ಅವ್ರನ್ನ ಕರೆಸಿ ಪ್ರಚಾರ ಮಾಡುವಂತಹ ಪ್ಲಾನ್ಗಳು ಕೂಡ ಕಾಂಗ್ರೆಸ್ ನಾಯಕರಲ್ಲಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಈ ಮೂಲಕವಾಗಿ ಏನು ದಳಪತಿಗಳನ್ನ ಮತ್ತೆ ಬಿಜೆಪಿಗರನ್ನ ಕಟ್ಟಾಕೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.